हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಅರ್ಜುನ ತಾನು ತೀರ್ಥಯಾತ್ರೆಯನ್ನು ಮಾಡ್ತಾ ಬರ್ತಾ ಇದ್ದಾನೆ. ಆ ತೀರ್ಥಯಾತ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ಬೇಕಾದ್ರೆ ಒಬ್ಬ ನಾಗಕನ್ಯೆ ಬಂದು ಅವನನ್ನ ಎಳೆದುಕೊಂಡು ಹೋಗ್ತಾಳೆ. ಆ ಸಂದರ್ಭದಲ್ಲಿ ಅವನು ನಿಯೋಗ ಪದ್ಧತಿಯ ಮೂಲಕ ಒಬ್ಬ ಮಗನನ್ನ ಪಡಿತಾನೆ ಅಂತ ಆಗಿತ್ತು. ಅದಾದ ಮೇಲೆ ಮತ್ತೆ ಅವನು ಒಂದು ವರ್ಷ ಆದ ಮೇಲೆ ಚಿತ್ರಾಂಗದೆ ಎನ್ನುವಂತ ಕನ್ಯೆಯನ್ನು ಮದುವೆ ಆಗ್ತಾನೆ. ಅವಳಲ್ಲಿ ಒಬ್ಬ ಬಲಿಷ್ಠನಾದಂತಹ ಮಗ ಹುಟ್ಟಿದ, ಅವನೇ ಬಭ್ರುವಾಹನ ಅಂತ. ಆದರೆ ಅವನು ಪಾಂಡವರ ಸಂತತಿಗೆ ಸೇರ್ಲಿಲ್ಲ, ಕುರುವಂಶಕ್ಕೆ ಸೇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ತಸ್ಯಾಃ ಪಾರ್ಥೆ ಪುತ್ರಿಕಾ ಪುತ್ರ ಧರ್ಮಾತ್ ಅಂತ ಅವನು ಪುತ್ರಿಕಾ ಪುತ್ರ ಧರ್ಮದಿಂದಾಗಿ ತನ್ನ ಅಜ್ಜನಿಗೆ ಮಗನಾಗಿ ಹೋದ. ಹೀಗೆ ಇಷ್ಟು ವಿಚಾರ ಆಗಿತ್ತು. ಅದಾದ ಮೇಲೆ ಇವನು ಅರ್ಜುನ ಸಂಚಾರವನ್ನು ಮಾಡ್ತಾ ಮಾಡ್ತಾ ಕನ್ಯಾತೀರ್ಥಕ್ಕೆ, ಇಂದಿನ ಕನ್ಯಾಕುಮಾರಿಗೆ ಬರ್ತಾನೆ. ಅಲ್ಲಿಗೆ ಬಂದಾಗ ಅಲ್ಲಿ ಕನ್ಯಾತೀರ್ಥದಲ್ಲಿ ಮೊಸಳೆಗಳಿರ್ತವೆ. ಆ ಮೊಸಳೆಗಳನ್ನ ತೀರಕ್ಕೆ ಎಳೆದು ಅವರ ಶಾಪವನ್ನ ವಿಮೋಚನೆಗೊಳಿಸಿದ. ಅವರು ಮೂಲತಃ 5 ಜನ ಅಪ್ಸರಾ ಸ್ತ್ರೀಯರು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 165ನೇ ಶ್ಲೋಕದಿಂದಾಗಿ ಪ್ರಾರಂಭ. ಏವಂ ಹಿ ತಾಸಾಂ ಶಾಪಮೋಕ್ಷಃ ಪ್ರದತ್ತಃ ಯದಾಖಿಲಾವೋ ಯುಗಪತ್ ಸಂಪ್ರಕರ್ಷೇ ಏಕಸ್ತದಾ ನಿಜ ರೂಪಾಪ್ತಿರೇವ ಇತ್ಯಲಂ ತುಷ್ಟೇನ ಬ್ರಾಹ್ಮಣೇನಾನತಾನಾಂ. ಪದಚ್ಛೇದ. ಏವಂ ಹಿ ತಾಸಾಂ ಶಾಪಮೋಕ್ಷಃ ಪ್ರದತ್ತಃ ಯದಾ ಅಖಿಲಾಃ ವಹ ಯುಗಪತ್ ಸಂಪ್ರಕರ್ಷೇತ್ ಏಕಃ ತದಾ ನಿಜ ರೂಪಾಪ್ತಿಃ ಏವ ಇತಿ ಅಲಂ ತುಷ್ಟೇನ ಬ್ರಾಹ್ಮಣೇನ ಆನತಾನಾಂ. ಅಪ್ಸರಾ ಸ್ತ್ರೀಯರು ಮೊಸಳೆಯಾಗಿ ಯಾಕೆ ಹುಟ್ಟಿದ್ರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಆ 5 ಜನ ಅಪ್ಸರಾ ಸ್ತ್ರೀಯರು ಒಬ್ಬ ಜ್ಞಾನಿ ತಪಸ್ ಮಾಡ್ತಾ ಇದ್ದ. ತಪಸ್ ಮಾಡ್ಬೇಕಾದ್ರೆ ಈ 5 ಜನ ಅಪ್ಸರಾ ಸ್ತ್ರೀಯರು ಕೂಡ ಹೋಗಿ ಅವನ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ತಮ್ಮ ಅದ್ಭುತವಾದಂತಹ ಹಾವಭಾವ ವಿಲಾಸಗಳಿಂದಾಗಿ, ನೃತ್ಯಗಳಿಂದಾಗಿ ಅವರೇನ್ ಮಾಡಿದ್ರು, ಆ ಅವನ ತಪಸ್ಸನ್ನ ಭಂಗ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಹೀಗೆ ಭಂಗ ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಅದರಿಂದ
ಕ್ರುದ್ಧನಾದಂತಹ ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ಅವರಿಗೆ ಶಾಪವನ್ನು ಕೊಡ್ತಾನೆ. ಗ್ರಾಹ ಭೂತ ಜಿಲೆ ಯೂಯಂ ಚರಿಷ್ಯತ ಶತಂ ಸಮಾಹ ಎಂಬುದಾಗಿ ಮಹಾಭಾರತ ಹೇಳುವಂತೆ, ನೀವು 100 ವರ್ಷಗಳ ಕಾಲ ಏನಾಗಿರಿ, ಮೊಸಳೆಯಾಗಿ ಹುಟ್ಟಿಬಿಡಿ ಎಂಬುದಾಗಿ ಅವರಿಗೆ ಶಾಪವನ್ನು ಕೊಡ್ತಾನೆ. ಹೀಗೆ ಆ ಬ್ರಾಹ್ಮಣನ ಶಾಪದ ಪ್ರಭಾವದಿಂದಾಗಿ ಆ 5 ಜನರು ಕೂಡ ಮೊಸಳೆಯಾಗಿ ಹುಟ್ಟಿದ್ರು. ಅವರಿಗೆ ಶಾಪ ಕೊಟ್ಟಾಗ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನಮ್ಮ ಶಾಪ ವಿಮೋಚನೆ ಹೇಗಾಗುತ್ತೆ ತಿಳಿಸಿ ಅಂತ. ಆವಾಗ ಆ ಬ್ರಾಹ್ಮಣ ಹೇಳ್ತಾನೆ, ಏಕಸ್ತದ ಅಖಿಲಾಹ ಸಂಪ್ರಕರ್ಷೇತ್. ಒಬ್ಬ ಬಲಿಷ್ಠನಾದಂತಹ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಬಂದು ನೀವು 5 ಜನರನ್ನ ಮೇಲಕ್ಕೆ ಎಳಿತಾನೆ. ನೀವು ಮೊಸಳೆಗಳಾಗಿ ಹುಟ್ಟಿರ್ತೀರಿ. ಆಗ ಒಬ್ಬ ಪರಾಕ್ರಮಿಯಾದಂತಹ ಮಹಾತ್ಮನಾದಂತಹ ವ್ಯಕ್ತಿ ಬಂದು ನಿಮ್ಮನ್ನ ತೀರಕ್ಕೆ ಎಳೆದು ಹಾಕ್ತಾನೆ. ಆ ರೀತಿಯಾಗಿ ಹಾಕಿದಾಗ ಏನಾಗುತ್ತೆ, ನಿಮ್ಮ ಶಾಪ ವಿಮೋಚನೆ ಆಗುತ್ತೆ ಎಂಬುದಾಗಿ ಆ ಬ್ರಾಹ್ಮಣ ಆ ಶಾಪದ ಒಂದು ಪರಿಮಾರ್ಜನೆಯನ್ನು ಕೂಡ ಹೇಳಿ ತಿಳಿಸಿದ್ರು. ಅವ ಮತ್ತೆ ಕೇಳ್ತಾರೆ ಆ ಅಪ್ಸರಾ ಸ್ತ್ರೀಯರು, ಹಾಗಾದ್ರೆ ಯಾರು ಆ ಪರಾಕ್ರಮಶಾಲಿ ಅಂತ. ಅರ್ಜುನ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ 5 ಜನ ಅಪ್ಸರಾ ಸ್ತ್ರೀಯರು ಕೂಡ ಆ ಸರೋವರದಲ್ಲಿ ಮೊಸಳೆಗಳಾಗಿ ಹುಟ್ಟಿ 100 ವರ್ಷಗಳಿಂದ ಕಾಯ್ತಾ ಇದ್ರು. ಈಗ 100 ವರ್ಷ ಆಯಿತು, ಅವರ ಶಾಪದ ಪರಿಮಾರ್ಜನೆಯ ಕಾಲ ಬಂತು. ಅರ್ಜುನ ಬಂದ, ಅರ್ಜುನನನ್ನ ಅವರು ಎಳೆದರು. ಅರ್ಜುನನನ್ನ ಅವರು ಎಳೆದಾಗ ಅರ್ಜುನ ತಾನು ತನ್ನ ಪರಾಕ್ರಮವನ್ನ ಉಪಯೋಗಿಸಿ ಆ ಮೊಸಳೆಗಳನ್ನ ತೀರಕ್ಕೆ ಎಳೆದ. ಯಾವಾಗ ತೀರಕ್ಕೆ ಎಳೆದನೋ ಆವಾಗ ಅವರಿಗೆ ಏನಾಯ್ತು, ಅವರಿಗೆ ಬಂದಂತಹ ಆ ಒಂದು ಮೊಸಳೆ ಜನ್ಮ ಹೋಗಿ ಅಪ್ಸರ ಜನ್ಮ ಬಂತು ಅಂತ. ಹೀಗೆ ಏಕಸ್ತದ ನಿಜ ರೂಪಾಪ್ತಿರೇವ, ಒಬ್ಬನೇ ಒಬ್ಬ ವ್ಯಕ್ತಿ ಬಂದು ನಿಮ್ಮ 5 ಜನರನ್ನು ಎಳೆದು ಹಾಕ್ತಾನೆ. ಆವಾಗ ಏನಾಗುತ್ತೆ, ನಿಮಗೆ ನಿಜ ರೂಪಾಪ್ತಿ, ನಿಮ್ಮ ಮೂಲ ಸ್ವರೂಪ ಎಂಬುದು ಸಿಗುತ್ತೆ, ಅಪ್ಸರಾ ದೇಹ ಎಂಬುದು ಸಿಗುತ್ತೆ ಎಂಬುದಾಗಿ ಬ್ರಾಹ್ಮಣೇನ ಆನತಾನಾಂ, ಅವರಿಗೆ ಅವರು ನಮಸ್ಕಾರ ಮಾಡ್ತಾರೆ. ಅಪ್ಸರಾ ಸ್ತ್ರೀಯರು ಬ್ರಾಹ್ಮಣನಿಗೆ ಆನತರಾಗ್ತಾರೆ. ಆನತ ಅಂದ್ರೆ ನಮಸ್ಕಾರ ಮಾಡೋದು ಅಂತ. ಇಷ್ಟು ಹೇಳಿದಾಗ ಸಂತುಷ್ಟನಾದಂತಹ ಬ್ರಾಹ್ಮಣ ಈ ರೀತಿಯಾಗಿ ನಿಮ್ಮ ಶಾಪಕ್ಕೆ ವಿಮೋಚನೆ ಇದೆ ಎಂಬುದಾಗಿ ಈ ವಿಚಾರವನ್ನು ಕೂಡ ತಿಳಿಸ್ತಾನೆ ಅಂತ. ಆ ಮೊಸಳೆಗಳು ಯಾಕೆ ಆ ಒಂದು ಸರೋವರದಲ್ಲಿ ಇದ್ವು ಮತ್ತು ಅವರ ಸ್ವರೂಪ ಏನು, ಮೊಸಳೆಗಳಾಗಿ ಹುಟ್ಟಿದ್ಯಾಕೆ ಎಂಬುದಾಗಿ ಅದರ ಪೂರ್ವ ವೃತ್ತಾಂತವನ್ನ ಒಂದೇ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದಾರೆ. ಮುಂದೆ ವಿಪ್ರಾಪಹಾಸಾತ್ ಕುತ್ಸಿತ ಯೋನಿತಸ್ತಾಹ ಕನ್ಯಾತೀರ್ಥೆ ಪಾಂಡವಃ ಸಂಪ್ರಮೋಚ್ಯ. ಪ್ರಾಪ್ತಃ ಪ್ರಭಾಸಂ ವಾಸುದೇವಾನುಜಾಂ ತಾಂ ಶುಶ್ರಾವ ರಾಮೇಣ ಸುಯೋಧನೋದ್ಯತಾಂ. ಪದಚ್ಛೇದ. ವಿಪ್ರಾಪಹಾಸಾತ್ ಕುತ್ಸಿತಯೋನಿತಃ ತಾಹ ಕನ್ಯಾತೀರ್ಥೆ ಪಾಂಡವಃ ಸಂಪ್ರಮೋಚ್ಯ ಪ್ರಾಪ್ತಃ ಪ್ರಭಾಸಂ ವಾಸುದೇವಾನುಜಾಂ ತಾಂ ಶುಶ್ರಾವ ರಾಮೇಣ
ಸುಯೋಧನೋದ್ಯತಾಂ. ಹೀಗೆ ವಿಪ್ರ ಅಪಹಾಸ, ಬ್ರಾಹ್ಮಣರಿಗೆ ಮಾಡಿದಂತಹ ಅಪಹಾಸ್ಯದ ತಪೋಭಂಗದ ಪರಿಣಾಮವಾಗಿ ಅವರೇನ್ ಮಾಡಿದರು? ಕುತ್ಸಿತ ಯೋನಿತಃ, ಕೆಟ್ಟ ಯೋನಿಯಲ್ಲಿ ಹುಟ್ಟಿದರು. ಮೊಸಳೆ ಸರಾಸ್ತ್ರೀಯರಂತಹ ಅವರು ಕೆಟ್ಟ ಯೋನಿಯಲ್ಲಿ ಮೊಸಳೆಗಳಾಗಿ ಹುಟ್ಟಿದ್ದರು. ಹೀಗೆ ಅವರಿಗೆ ಬಂದಂತಹ ಆ ಒಂದು ಕೆಟ್ಟ ಜನ್ಮವನ್ನ ಪಾಂಡವ ಅರ್ಜುನ ಕನ್ಯಾತೀರ್ಥೇ ಸಂಪ್ರಮೋಚ್ಯ, ಆ ಕನ್ಯಾತೀರ್ಥದಲ್ಲಿ ಅವರ ಶಾಪದ ವಿಮೋಚನೆಯನ್ನ ಮಾಡ್ತಾ ಇದ್ದಾನೆ. ನಿನ್ನೆ ಮತ್ತೆ ಯಾರೋ ಗ್ರೂಪಲ್ಲಿ ಕೇಳಿದ್ರು ಆ 5 ಸರೋವರಗಳು ಯಾವುದು ಅಂತ. ಅಗಸ್ತ್ಯ ತೀರ್ಥಂ ಸೌಭದ್ರಂ ಪೌಲೋಮಂ ಚ ಸುಪಾವನಂ ಕಾರಂಧಮಂ ಪ್ರಸನ್ನಂ ಚ ಹಯಮೇಧ ಫಲಂ ಚ ತತ್ ಎಂಬುದಾಗಿ ಅಗಸ್ತ್ಯ, ಸೌಭದ್ರ, ಪೌಲೋಮ, ಕಾರಂಧಮ ಮತ್ತು ಪ್ರಸನ್ನ ಅಥವಾ ಭಾರದ್ವಾಜ ಅಂತ ಹೀಗೆ ಒಟ್ಟು 5 ತೀರ್ಥಗಳು. ಹೀಗೆ ಅರ್ಜುನ ತಾನೇ ಮಾಡಿದ ಅವರಿಗೆ ಬಂದಂತಹ ಆ ಒಂದು ಮೊಸಳೆಯ ಜನ್ಮವನ್ನ ಕನ್ಯಾತೀರ್ಥದಲ್ಲಿ ಪರಿಹಾರ ಮಾಡಿದ. ಪಾಂಡವ ಸಂಪ್ರಮೋಚ್ಯ, ಅದನ್ನು ಬಿಡುಗಡೆ ಮಾಡಿಸಿದ. ಅದಾದ ಮೇಲೆ ಅವನೇನ್ ಮಾಡಿದ? ಪ್ರಭಾಸಂ ಪ್ರಾಪ್ತ, ಪ್ರಭಾಸ ಕ್ಷೇತ್ರಕ್ಕೆ ಹೋದ. ಇದ್ದದ್ದಲ್ಲಿ ಇಂದಿನ ತಮಿಳುನಾಡಿನ ಭಾಗದಲ್ಲಿ. ಪ್ರಭಾಸ ಕ್ಷೇತ್ರ ಇರೋದು ಏನು ಗುಜರಾತ್ ಅಲ್ಲಿ ಇರುವಂತ ಇವತ್ತೇನು ನಾವು ಸೋಮನಾಥ ಕ್ಷೇತ್ರನ ಕರಿತೀವಲ್ಲ, ಅದು ಮೂಲತಃ ಪ್ರಭಾಸ ಕ್ಷೇತ್ರ ಅಂತ. ಹೀಗೆ ಅಲ್ಲಿಗೆ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದಾನೆ. ಅಲ್ಲಿ ಹೇಳ್ಬೇಕಾದ್ರೆ ನಮಗೆ ಮಹಾಭಾರತದಲ್ಲಿ ಅವನೇ ಮಾಡಿದ ಈ ಒಂದು ಇದಕ್ಕೆ ಏನು ಪಾಂಡ್ಯ ದೇಶಕ್ಕೆ ಹೋದ. ಅಲ್ಲಿಂದ ಈ ಪ್ರಯಾಣವನ್ನು ಮಾಡ್ತಾ ಮಾಡ್ತಾ ಈ ಕನ್ಯಾಕುಮಾರಿಗೆ ಬಂದ. ಅದಾದ ಮೇಲೆ ಅನಂತಶಯನ ಕ್ಷೇತ್ರಕ್ಕೆ ಹೋದ. ಆಮೇಲೆ ಕರ್ನಾಟಕಕ್ಕೆ ಬಂದ. ಅಲ್ಲಿ ಗೋಕರ್ಣ ಕ್ಷೇತ್ರ ಮುಂತಾದಂತಹ ಕ್ಷೇತ್ರಗಳಲ್ಲಿ ತಾನು ತೀರ್ಥ ಯಾತ್ರೆಯನ್ನ, ತೀರ್ಥ ಸ್ನಾನಾದಿಗಳನ್ನ ಮಾಡಿ ಅನಂತರ ಅವನು ಪ್ರಭಾಸ ಕ್ಷೇತ್ರಕ್ಕೆ ಹೋದ ಎಂಬುದಾಗಿ ನಮ್ಗೆ ಆ ಆಶ್ವಮೇಧಿಕ ಪರ್ವದಲ್ಲಿ ಬರುತ್ತೆ. ಹೀಗೆ ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಅಲ್ಲಿಗೆ ಬಂದಾಗ ಅವನ ಕಿವಿಗೆ ಒಂದು ವಿಚಾರ ಬಿತ್ತು. ಏನು? ವಾಸುದೇವಾನುಜಾಂ, ವಾಸುದೇವನ ಅನುಜೆಯನ್ನ, ಅರ್ಥಾತ್ ಕೃಷ್ಣ ಪರಮಾತ್ಮನ ತಂಗಿಯಾದಂತಹ ಸುಭದ್ರೆಯನ್ನ ರಾಮೇಣ, ಬಲರಾಮ ಏನ್ ಮಾಡ್ತಾ ಇದ್ದಾನೆ? ಸುಯೋಧನೋದ್ಯತಾಂ, ತನ್ನ ಶಿಷ್ಯನಾದಂತಹ ದುರ್ಯೋಧನನಿಗೆ ಕೊಡಲು ಬಯಸಿದ್ದಾನೆ ಎನ್ನುವಂತ ವಿಚಾರ ಗೊತ್ತಾಯ್ತು. ನಾವು ಹಿಂದೆ ನೋಡಿದ್ದೇವೆ, ದುರ್ಯೋಧನ ಬಲರಾಮನ ಹತ್ರ ಬಂದು ಗದಾಭ್ಯಾಸವನ್ನೆಲ್ಲ ಮಾಡಿದ ಅಂತ. ಯಾಕೆ ಮಾಡಿದ ಅಂತಂದ್ರೆ, ಆ ರೀತಿಯಾಗಿ ಅವನ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡಿ ಹೇಗಾದರೂ ಮಾಡಿ ಸುಭದ್ರೆಯನ್ನ ಮದುವೆ ಆಗಬೇಕು. ಸುಭದ್ರೆಯನ್ನ ಮದುವೆಯಾಗಿ ಬಿಟ್ರೆ ಬಲರಾಮನು ನಂದೇ ಪಾರ್ಟಿ ಸೇರ್ತಾನೆ, ಕೃಷ್ಣನು ನನ್ನ ಕಡೆ ಸೇರ್ತಾನೆ, ಕೊನೆಗೆ ಅನಿವಾರ್ಯವಾಗಿ ಸಮಸ್ತ ಯಾದವರ ಸೈನ್ಯವೇ ನನ್ನ ಕಡೆಗೆ ಸೇರುತ್ತೆ ಎನ್ನುವಂತ ದುರ್ಬುದ್ಧಿಯಿಂದಾಗಿ ಅವನು ಬಲರಾಮನ ಶಿಷ್ಯನಾಗಿ ಅವನ ಪ್ರೀತಿಯನ್ನ ಸಂಪಾದನೆ ಮಾಡಿದ. ಕೊನೆಗೆ ಅದು ಸಕ್ಸಸ್ ಕೂಡ ಆಯಿತು. ಬಲರಾಮ ವಿಚಾರ ಮಾಡ್ತಾನೆ, ನನ್ನ ತಂಗಿಯನ್ನ ನಾನೇನ್ ಮಾಡ್ಬೇಕು, ನನ್ನ ಪರಮ ಆಪ್ತ ಶಿಷ್ಯನಾದಂತಹ ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸಿದ್ಧನಾಗಿದ್ದ. ಈ ವಿಚಾರ ಅರ್ಜುನನ ಕಿವಿಗೆ ಬಿತ್ತು. ಮುಂದೆ ವಿಚಿಂತ್ಯ ಕಾರ್ಯಂ ಯತಿರೂಪಂ ಗೃಹೀತ್ವಾ ಕುಶಸ್ಥಲೀಂ ಪ್ರಯಯೌ ತಂ ಸಮೀಪೆ. ಪ್ರಾಪ್ತಂ ಕೃಷ್ಣಃ ಪ್ರಾಹಸತ್ ಸಂವಿಜಾನನ್ ಸತ್ಯ ಸಹಾಯ
ಶಯನೀಯಾಧಿರೂಢಃ. ಪದಚ್ಛೇದ ವಿಚಿಂತ್ಯ ಕಾರ್ಯಂ ಯತಿರೂಪಂ ಗೃಹೀತ್ವಾ ಕುಶಸ್ಥಲೀಂ ಪ್ರಯಯೌ ತಂ ಸಮೀಪೆ ಪ್ರಾಪ್ತಂ ಕೃಷ್ಣಃ ಪ್ರಾಹಸತ್ ಸಂವಿಜಾನನ್ ಸತ್ಯಾಸಹಾಯಃ ಶಯನೀಯಾಧಿರೂಢಃ. ಅರ್ಜುನನಿಗೇನಾಗಿತ್ತು, ಆ ಸುಭದ್ರೆಯ ಮೇಲೆ ಮನಸ್ಸಿತ್ತು, ಪ್ರೀತಿ ಇತ್ತು. ಈಗ ನೋಡಿದರೆ ಬಲರಾಮ ಆ ಸುಭದ್ರೆಯನ್ನ ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ವಿಚಿಂತ್ಯ ಕಾರ್ಯಂ, ತಾನು ಮುಂದೆ ಏನ್ ಮಾಡಬೇಕು ಅಂತ ತುಂಬಾ ವಿಚಾರವನ್ನು ಮಾಡ್ತಾನೆ ಅರ್ಜುನ. ಹೀಗೆ ವಿಚಾರವನ್ನು ಮಾಡಿ ತಾನೇ ಮಾಡಿದ ಯತಿರೂಪಂ ಗೃಹೀತ್ವ, ಸನ್ಯಾಸಿಯ ವೇಷ ಧಾರಣೆ ಮಾಡ್ತಾನೆ. ಅಂದರೆ ಒಂದಿಷ್ಟು ಪ್ಲಾನಿಂಗ್ ಮಾಡ್ಕೊಂಡಿದ್ದ, ಮನಸ್ಸಿನಲ್ಲಿ ಅನೇಕ ರೀತಿಯಾದಂತಹ ವಿಚಾರಗಳನ್ನ ಮಾಡಿ ಅದಕ್ಕೊಂದು ಉಪಾಯಗಳನ್ನು ಕೂಡ ಕಂಡುಕೊಂಡು ತಾನೇ ಮಾಡಿದ ಯತಿರೂಪಂ ಗೃಹೀತ್ವ, ಸನ್ಯಾಸಿಯ ವೇಷ ಧಾರಣೆ ಮಾಡಿದ. ಸನ್ಯಾಸಿಯ ವೇಷ ಅಂದ್ರೆ ತ್ರಿದಂಡಿ ಸನ್ಯಾಸಿ ಅಂತ. ಇವತ್ತು ನಾವು ಶ್ರೀ ವೈಷ್ಣವರಲ್ಲಿ ಕೆಲವೊಂದಿಷ್ಟು ಆ ಪದ್ಧತಿಗಳನ್ನು ಕಾಣ್ತೇವೆ. ಅವರಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಸನ್ಯಾಸಿಗಳಂದ್ರೆ ಜುಟ್ಟು ಇರೋದಿಲ್ಲ, ಶಿಖೆ ಇರೋದಿಲ್ಲ, ಜನಿವಾರ ಯಜ್ಞೋಪವೀತ ಇರೋದಿಲ್ಲ, ಮತ್ತು ಒಂದು ದಂಡ ಮಾತ್ರ ಇರುತ್ತೆ. ಆದರೆ ಅವರಲ್ಲಿ ಹಾಗಲ್ಲ. ತ್ರಿದಂಡಿ ಸನ್ಯಾಸಿಗಳಲ್ಲಿ ಜುಟ್ಟು ಇರುತ್ತೆ, ಜನಿವಾರವೂ ಇರುತ್ತೆ, ಮತ್ತೆ ಒಂದು ದಂಡ ಅಲ್ಲ, 3 ದಂಡ, ತ್ರಿದಂಡಿ ಸನ್ಯಾಸಿ ಅಂತ. ಹೀಗೆ ಆ ತ್ರಿದಂಡಿ ಸನ್ಯಾಸಿ ವೇಷನ ಹಾಕಿಕೊಂಡು ಅವನೇನ್ ಮಾಡ್ತಾ ಇದ್ದಾನೆ, ಕುಶಸ್ಥಲೀಂ ಪ್ರಯಯೋ, ಕುಶಸ್ಥಲಿಗೆ ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು, ಒಂದು ದಿವಸ ಪ್ರಯಾಣ ಮಾಡ್ತಾ ಇದ್ದಾನೆ. ಆವಾಗ ರಾತ್ರಿಯ ಸಂದರ್ಭ. ರಾತ್ರಿಯ ಸಂದರ್ಭದಲ್ಲಿ ಅವನು ದ್ವಾರಕೆಗೆ ಹತ್ರ ಬರ್ತಾ ಇದ್ದಾನೆ. ಬರ್ಬೇಕಾದ್ರೆ ಏನಾಯ್ತು, ಆ ರಾತ್ರಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸತ್ಯಾಸಹಾಯ, ಸತ್ಯಭಾಮಾದೇವಿಯೊಟ್ಟಿಗೆ ಸೇರಿಕೊಂಡು ಶಯನೀಯಾಧಿರೂಢ, ಒಳ್ಳೆ ಹಾಸಿಗೆ ಮಲಗಿದ್ದಾನೆ. ಆವಾಗ ಏನಾಯ್ತು, ಅರ್ಜುನ ಹತ್ತಿರ ಬಂದಿದ್ದಾನೆ ಎನ್ನುವುದನ್ನ ಗೊತ್ತಾದಂತಹ ಶ್ರೀಕೃಷ್ಣ ಪರಮಾತ್ಮ ಜೋರಾಗಿ ನಕ್ಕ ಎಂಬ ತಿಳಿಸ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಇಷ್ಟು, ಅರ್ಜುನ ತ್ರಿದಂಡಿ ಸನ್ಯಾಸಿ ವೇಷವನ್ನು ಹಾಕಿಕೊಂಡು ದ್ವಾರಕಾಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಅವನು ಹತ್ತಿರ ಬಂದಂತಹ ವಿಚಾರ ಗೊತ್ತಾಗಿ ಮಂಚದ ಮೇಲೆ ಕುಳಿತಿರುವಂತಹ ಸತ್ಯಭಾಮಾದೇವಿಯೊಟ್ಟಿಗೆ ಮಂಚಾಧಿರೂಢನಾದಂತಹ ಶ್ರೀಕೃಷ್ಣ ಪರಮಾತ್ಮ ನಕ್ಕ ಅಂತ. ಯಾಕೆ ನಕ್ಕ ಅಂತಂದ್ರೆ, ಆ ಪರಮಾತ್ಮನ ಇಚ್ಛೆ ಹೇಗಿದನೋ ಏನೋ ಅಂತ ಅವನಿಗೆ ಒಂದು ಭಾವನೆ ಬಂತಂತೆ. ಯಾರಿಗೆ? ಅರ್ಜುನನಿಗೆ. ಯಾಕೆಂದ್ರೆ ತಾನು ಬರ್ತಾ ಇರೋದು ಯಾತಕ್ಕೋಸ್ಕರ, ಸತ್ಯಭಾಮಾದೇವಿಯ ಮದುವೆಯಾಗಬೇಕು ಅಂತ. ಆದರೆ ಹಾಕಿಕೊಂಡಿರುವಂತಹ ವೇಷ ಯಾವುದು? ಸನ್ಯಾಸಿ ವೇಷ. ಎರಡಕ್ಕೂ ಸಂಬಂಧವೇ ಇಲ್ಲ. ಸನ್ಯಾಸಿಗಳಾದವರು ಮದುವೆ ಆಗ್ಲಿಕ್ಕಿಲ್ಲ. ಆದರೆ ಇಲ್ಲೇನಾಗ್ತಾ ಇದ್ದಾನೆ, ಅರ್ಜುನ ಸನ್ಯಾಸಿ ವೇಷ ಹಾಕೊಂಡು ಬಂದಿದ್ದಾನೆ, ಆದರೆ ಬಂದಿರೋದು ಯಾತಕ್ಕೋಸ್ಕರ? ಮದುವೆ ಆಗ್ಲಿಕ್ಕೋಸ್ಕರ ಅಂತ. ಹೀಗೆ ಅವನ ಒಂದು ಅವಸ್ಥೆಯನ್ನ ಕಂಡು ಶ್ರೀಕೃಷ್ಣ ಪರಮಾತ್ಮ ನಕ್ಕು ಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಅರ್ಜುನ ಸುಭದ್ರೆಗೋಸ್ಕರ ತಾನು ತನ್ನ ವೇಷವನ್ನೇ ಬದಲಾಯಿಸಿಕೊಂಡು ಸನ್ಯಾಸಿಯ ವೇಷವನ್ನ ಧಾರಣೆ ಮಾಡ್ತಾ ಇದ್ದಾನೆ. ಮುಂದೆ ಸರ್ವಜ್ಞ ಸ ಲೀಲಯ ಹಾಸಹೇತುಂ ಅಪೃಚ್ಛತ್ ತಂ ಸೋಪಿ ತಸ್ಯೈ ಬಭಾಷೆ.
ಲೀಲಾಭಾಜೌ ದರ್ಶನಾರ್ಥಂ ಪುನಸ್ತೌ ಅಗಚ್ಚತಾಂ ರೈವತಂ ಶೈಲರಾಜಂ. ಪದಚ್ಛೇದ. ಸರ್ವಜ್ಞ ಸಾ ಲೀಲಯ ಹಾಸಹೇತುಂ ಅಪೃಚ್ಛತ್ ತಂ ಸಹ ಅಪಿ ತಸ್ಯೈ ಬಭಾಷೆ. ಲೀಲಾಭಾಜೌ ದರ್ಶನಾರ್ಥಂ ಪುನಃ ತೌ ಅಗಚ್ಚತಾಂ ರೈವತಂ ಶೈಲರಾಜಂ. ಸತ್ಯಭಾಮಾದೇವಿ ಪಕ್ಕದಲ್ಲೇ ಇದ್ದಾಳೆ. ಕೃಷ್ಣಗೊಳ್ಳನೆ ನಕ್ಕ. ಸತ್ಯಭಾಮಾದೇವಿಗೆ ಅಲ್ಲಿ ನಡೀತಾ ಇರುವಂತ ಪ್ರಸಂಗ ಏನು ಎತ್ತ ಅಂತ ಪೂರ್ಣವಾಗಿ ಗೊತ್ತಿದೆ. ಯಾಕೆಂದ್ರೆ ಅವಳು ಸರ್ವಜ್ಞಳಾದಂತಹ ಸಾಕ್ಷಾತ್ ಲಕ್ಷ್ಮೀದೇವಿ. ಸರ್ವಜ್ಞಳಾಗಿದ್ದರೂ ಕೂಡ ಅವಳು ಲೀಲೆಯಿಂದ ತಾನೇನ್ ಮಾಡ್ತಾ ಇದ್ದಾಳೆ, ಹಾಸ ಹೇತುಂ ಅಪೃಚ್ಛತ್. ಹಾಸ ಅಂದ್ರೆ ನಗು. ಯಾಕೆ ನಗ್ತಾ ಇದ್ದೀರಿ ಅಂತ ಆ ಕಾರಣವನ್ನ ಕೇಳ್ತಾಳೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ವಿಚಾರವನ್ನು ಹೇಳ್ತಾನೆ. ಅಂದ್ರೆ ಅರ್ಜುನ ಹೀಗೆ ಬಂದಿದ್ದಾನೆ ಅಂತೆಲ್ಲ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾನೆ. ಹೀಗೆ ಅವರೇನ್ ಮಾಡ್ತಾ ಇದ್ದಾರೆ, ಲೀಲಾಭಾಜು ಪರಸ್ಪರ ಇಬ್ಬರು ಸರ್ವಜ್ಞರು. ಬಂದಂತಹ ವ್ಯಕ್ತಿ ನಿಜವಾದಂತಹ ಸನ್ಯಾಸಿ ಅಲ್ಲ, ಅರ್ಜುನ ಸನ್ಯಾಸಿಯ ವೇಷ ಧಾರಣೆ ಮಾಡಿಕೊಂಡು ಬಂದಿದ್ದಾನೆ ಅಂತ ಎಲ್ಲವೂ ಕೂಡ ಗೊತ್ತಿದೆ. ಹಾಗಿದ್ದರೂ ಕೂಡ ಅವರೇನ್ ಮಾಡ್ತಾ ಇದ್ದಾರೆ, ಲೀಲೆಯಿಂದಾಗಿ ದರ್ಶನಾರ್ಥಂ, ಓಹೋ ಒಬ್ಬ ಸನ್ಯಾಸಿ ನಮ್ಮ ಹತ್ತಿರಕ್ಕೆ ಬಂದಿದ್ದಾನೆ, ನಮ್ಮ ಪಟ್ಟಣದ ಪಕ್ಕದಲ್ಲಿ ಇರುವಂತಹ ರೈವತ ಪರ್ವತಕ್ಕೆ ಬಂದಿದ್ದಾನೆ ಅಂತ ಸನ್ಯಾಸಿಯನ್ನು ನಾವು ದರ್ಶನ ಮಾಡಬೇಕು, ಯೋಗ್ಯ ಸನ್ಯಾಸಿ ದರ್ಶನ ಮಾಡಬೇಕು ಅಂತ ಅವರಿಬ್ಬರು ಏನ್ ಮಾಡ್ತಾ ಇದ್ದಾರೆ, ರೈವತ ಪರ್ವತಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಅರ್ಜುನ ಸನ್ಯಾಸಿ ವೇಷವನ್ನು ಧಾರಣೆ ಮಾಡಿಕೊಂಡು ಆ ರೈವತ ಪರ್ವತಕ್ಕೆ ಬಂದ. ರೈವತ ಪರ್ವತಕ್ಕೆ ಬಂದಾಗ ಅವನ ದರ್ಶನ ಮಾಡಬೇಕು ಅಂತ ಆ ಕೃಷ್ಣ ಮತ್ತು ಸತ್ಯಭಾಮಾದೇವಿಯರು ಬರ್ತಾ ಇದ್ದಾರೆ. ಮುಂದೆ ಆಕ್ರೀಡೋಸೌ ಭೋಜವೃಷ್ಣ್ಯಂಧಕಾನಾಂ. ಆಚಾರ್ಯ, ಹ ಇದು ದರ್ಶನ ಅಂತ ಹಿಂಗ್ ಕೊಡತ್ತಿಲ್ಲ. ಇವಂದು ಬಂದು ನಕ್ಕದಲ್ಲ ಕೃಷ್ಣ. ಕೃಷ್ಣ ಸಾಕ್ಷಾತ್ವಾಗಿ ನೋಡಿದ ಮೇಲೆ ಮತ್ತೆ ಬೇರೆ ಬೇರೆ ಕಡೆ ನೋಡೋದು ಹೆಂಗಾಗತ್ತೆ ಅಂತ. ಅಲ್ಲ, ಅಲ್ಲಿ ನೋಡಿಲ್ಲ ಅವನು. ಅವನು ಅರ್ಜುನ ಬಂದಿದ್ದು ಅವನಿಗೆ ಗೊತ್ತಾಯ್ತು, ಪರಮಾತ್ಮನಿಗೆ ಅಷ್ಟೇ ನೋಡಿ ಗೊತ್ತಾಯ್ತು, ಸರ್ವಜ್ಞ ಆಗಿದ್ದಂಗೆ ಗೊತ್ತಾಯ್ತು. ಸೊ ತನ್ನ ಮನೆಯಲ್ಲಿ ಅಂತಃಪುರದಲ್ಲಿ ಇದ್ದಾಗ ನಕ್ಕಿದ್ದ ಅವನು. ಬರ್ದಿದಾರಲ್ಲ, ಸತ್ಯ ಸಹಾಯ ಶಯಾನಿ ಶಯಾದಿರೂಢ ಅಂತ ಕೃಷ್ಣ ಹತ್ತಿರಕ್ಕೆ ಬಂದ ಅಂತಾನೆ ಬರ್ದಿದ್ದಾರೆ. ಅಲ್ಲ, ಸಮೀಪಕ್ಕೆ ಸಮೀಪ, ತಮ್ಮ ಊರಿನ ಸಮೀಪ ಅಂತ. ಊರಿನ ಸಮೀಪ ಅನ್ನೋದು ಊರಿನ ಸಮೀಪ, ಅಲ್ಲಿ ಅಲ್ಲ. ಅಂದ್ರೆ ಸಾಕ್ಷಾತ್ ಕೃಷ್ಣ ನೋಡಿಲ್ಲ. ಇಲ್ಲ. ಆ ರೈವತ ಪರ್ವತಕ್ಕೆ ಬಂದ. ಪರಮಾತ್ಮ ಇದ್ದದ್ದು ಇದರಲ್ಲಿ ದ್ವಾರಕೆಯಲ್ಲಿ. ಬಂದದ್ದು ಗೊತ್ತಾಗಿ ಅವನು ನಕ್ಕ ಅಂತ ಹಾಗೆ. ಮುಂದಿನ ಶ್ಲೋಕ. ಆಕ್ರೀಡೋಸೌ ಭೋಜವೃಷ್ಣ್ಯಂಧಕಾನಾಂ ತತ್ರಾಪಶ್ಯತ್
ಕೇಶವಃ ಫಲ್ಗುನಂ ತಂ. ಸ್ವಸುಹೃದಾನೇ ಸಹ ಪ್ರತಿಜ್ಞಾಂ ರಹೋಸ್ಮೈ. ಚಕ್ರೇ ಕೃಷ್ಣಃ ಅಥಾಸದತ್ ಸರ್ವವೃಷ್ಣೀನ್. ಪದಚ್ಛೇದ. ಆಕ್ರೀಡಃ असौ भोजवृष्ण्यन्धकानां तत्र अपश्यत् केशवः फल्गुनं तं स्वसुः दाने सह प्रतिज्ञां रहः अस्मै चक्रे कृष्णः अथ आस ಆಸದತ್ ಸರ್ವವೃಷ್ಣೀನ್. ಇಲ್ಲಿ ನೀವು ಹಿಂದೆ ಕೇಳಿದಲ್ಲ ಸಮೀಪೆ ಅಂತ, ಅದಕ್ಕೆ ಭಾವಚಂದ್ರಿಕಾಕಾರರು ವ್ಯಾಖ್ಯಾನ ಮಾಡೋಕಾದ್ರೆ ಹೇಳ್ತಾರೆ ಸಮೀಪೆ ಅಂದ್ರೆ ದ್ವಾರಕಾಯಾಹ ಸಮೀಪೆ ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ದ್ವಾರಕೆಗೆ ಹತ್ರ ಬಂದಿದ್ದು ಪರಮಾತ್ಮನಿಗೆ ಗೊತ್ತಾಯ್ತು ಸರ್ವಜ್ಞನಾದ್ರಿಂದಾಗಿ ಅಂತ. ಹೀಗೆ ಅವನು ರೈವತ ಪರ್ವತ, ಆ ರೈವತ ಪರ್ವತ ಎಂತಹದ್ದು? ಭೋಜ ವೃಷ್ಣ್ಯಂಧಕಾನಾಂ ಆಕ್ರೀಡ. ಭೋಜ ಮತ್ತು ವೃಷ್ಣಿ ಮತ್ತು ಅಂಧಕರಿಗೆ ಅದೊಂದು ಇವತ್ತಿನ ಭಾಷೆ ಹೇಳೋಕಾದ್ರೆ ಪಿಕ್ನಿಕ್ ಪ್ಲೇಸ್, ಟೂರಿಸ್ಟ್ ಪ್ಲೇಸ್ ತರ ಆಗಿತ್ತು. ಆಕ್ರೀಡ ಎಂಜಾಯ್ ಮಾಡುವಂತ ಒಂದು ಸ್ಥಳ, ವಿಹಾರ ಸ್ಥಳ ಆಗಿತ್ತು. ಭೋಜ ವೃಷ್ಣಿ ಅಂಧಕರು ಅಂದ್ರೆ ಅದು ಯಾದವರಲ್ಲಿ ಇದ್ದಂತ ಒಳಪಂಗಡಗಳು, ಭೋಜರು ವೃಷ್ಣಿಗಳು ಅಂಧಕರು ಅಂತಿದ್ರು. ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ವಿಶೇಷವಾದಂತಹ ವಿಹಾರವನ್ನ ಮಾಡ್ತಾ ಇದ್ರು. ಅಲ್ಲಿಗೆ ಹೋದಂತಹ ಶ್ರೀಕೃಷ್ಣ ಪರಮಾತ್ಮ ಫಲ್ಗುನಂ ತತ್ರ ಅಪಶ್ಯತ್, ಅಲ್ಲಿ ಕೃಷ್ಣ ಅರ್ಜುನನನ್ನ ನೋಡಿದ. ಎಲ್ಲಿ? ರೈವತ ಪರ್ವತದಲ್ಲಿ ಕೃಷ್ಣ ಅರ್ಜುನನನ್ನ ನೋಡಿದ. ಅಷ್ಟು ಮಾತ್ರ ಅಲ್ಲ, ಆ ಫಲ್ಗುನನನ್ನ ನೋಡಿ, ಅರ್ಜುನನನ್ನ ನೋಡಿ ಹೇಳ್ತಾ ಇದ್ದಾನೆ, ನಾನು ಬಲರಾಮ ಏನಾದರೂ ಪ್ಲಾನ್ ಮಾಡ್ಲಿ, ಏನಾದರೂ ಮಾಡ್ಲಿ, ಆದರೆ ನಾನು ಮಾತ್ರ ಸ್ವಸುಹು ನನ್ನ ತಂಗಿ, ಸ್ವಸ ಅಂದ್ರೆ ತಂಗಿ, ಸ್ವಸುಹುದಾನಿ ನನ್ನ ತಂಗಿಯನ್ನ ನಿನಗೆ ಕೊಡ್ತೇನೆ ಅಂತ ರಹಃ ಪ್ರತಿಜ್ಞಾಂ ಅಸ್ಮೈ ಚಕ್ರೆ. ರಹಃ ಅಂದ್ರೆ ರಹಸ್ಯವಾಗಿ, ಯಾರಿಗೂ ಕೂಡ ಗೊತ್ತಾಗದಂತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾತು ಕೊಟ್ಟ. ನೀನೇನು ಆಲೋಚನೆ ಮಾಡಬೇಡ, ನೀನು ಸನ್ಯಾಸಿ ವೇಷದಲ್ಲಾದರೂ ಇರು, ಯಾವ ವೇಷದಲ್ಲಿ ಆದರೂ ಇರು, ಬಲರಾಮನು ಏನಾದರೂ ಪ್ಲಾನ್ಗಳನ್ನ ಮಾಡ್ಲಿ, ನನ್ನ ತಂಗಿಯಾದಂತಹ ಸುಭದ್ರೆಯನ್ನ ನಾನು ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾತು ಕೊಟ್ಟ. ಅದಾದ ಮೇಲೆ ಹೋಗಿ ಎಲ್ಲ ಸರ್ವವೃಷ್ಣೀನ್ ಆಸದತ್ ಎಲ್ಲ ಯಾದವರೊಟ್ಟಿಗೆ ಸೇರಿಕೊಂಡ. ಮತ್ತೆ ಅದಾದ ಮೇಲೆ ಎಲ್ಲ ಯಾದವರು ಕೂಡ ಸೇರಿಕೊಂಡು ಅರ್ಜುನನ ದರ್ಶನಕ್ಕೆ ಬರ್ತಾರೆ ಅಂತ ಮುಂದೆ ವಿಚಾರಗಳು ಬರ್ತವೆ. ಹೀಗೆ ಅರ್ಜುನ ಆ ಸುಭದ್ರೆಗೋಸ್ಕರ ತಾನು ಸರ್ವಸಂಗ ಪರಿತ್ಯಾಗಿಯಾದಂತಹ ಸನ್ಯಾಸಿ ವೇಷವನ್ನ ತೊಟ್ಟುಕೊಂಡು ಹೇಗಾದರೂ ಮಾಡಿ ಸುಭದ್ರೆ ಪಡಿಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಮುಂದೆ ಆ ಪ್ರಯತ್ನ ಮತ್ತೆ ಯಾವ ರೀತಿಯಾಗಿ ಸಾಗಿತು ಅಂತ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮತ್ತು ನಾಡಿದ್ದು